ನನಗೆ ಅಂತರ ನೋಡಿದ್ರೆ ಭಯನೇ ಆಗುತ್ತೆ. ಅವಳಂತೂ ಒಂದೊಂದು ಸತಿ ಒಂದೊಂದು ಥರ ವರ್ತಿಸ್ತಿರ್ತಾಳೆ. ಅದೇನೋ ಗೊತ್ತಿಲ್ಲ, ಅವಳನ್ನು ಕಂಡ್ರೆ ಒಂಥರ ನನಗೆ ಭಯ ಶುರುವಾಗ್ಬಿಟ್ಟಿದೆ. ಅವಳನ್ನು ನನ್ನ ಮಗನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನನ್ನ ಸಂಕಟ ಯಾರ ಹತ್ರ ಹೇಳ್ಕೊಳ್ಳಿ? ಅಜ್ಜಿನೂ ಇದೇ ಮಾತು ಹೇಳ್ತಾ ಇದ್ದಾರೆ. ಹಾಗಿದ್ರೆ ದುರ್ಗಾ ಹೇಳಿದ ನಿಜ ಇರ್ಬೋದಾ? ಅಯ್ಯೋ, ನಾನು ಕನ್ಫ್ಯೂಷನಲ್ಲಿದ್ದೀನಿ. ಅಜ್ಜಿ, ನೀವು ನನ್ನ ಮಾತು ಕೇಳಿ. ಏನು ಹೇಳಬೇಡ. ನಾನು ನಿರ್ಧಾರ ಮಾಡಾಗಿದೆ. ನಿನ್ನ ನಿರ್ಧಾರ ಬದಲಾಗೋದು ಸತ್ಯ. ನಾ ಒಂದು ಮಾತು ಕ್ಲಿಯರಾಗಿ ಹೇಳ್ತೀನಿ ಅಂತ ನೀನು ಹೇಳ್ತಿರ್ತೀಯಲ್ಲ, ಹಾಗೆ ನಾನು ಒಂದು ಮಾತನ್ನು ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊ. ನನ್ನ ಮಗನ ಮನಸ್ಸಲ್ಲಿ ನೀನಿರೋದೇ ನಿಜ ಆಗಿದ್ರೆ ಅಂತರ ಯಾವತ್ತೂ ಅವನಿಗೆ ಹತ್ರ ಆಗೋದಿಲ್ಲ. ರಾಮ್ಗೂ ಹಾಗನ್ಸೆ ಅನ್ಸುತ್ತೆ. ಇದನ್ನ ನೆನ್ಪಿಟ್ಕೊ. ನಾ ಬದುಕಿರ್ಲಿ ಇಲ್ಲದೆ ಇರಲಿ, ಇದೇ ನಡೆಯೋದು. ಅವಳು ಸರಿಗಿಲ್ಲ, ಅವಳು ಕೆಟ್ಟವಳು ಕೆಟ್ಟವಳು. ನಂತರ ಅಭಿ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದೀನಿ ತಾನೇ. ನಾನು ಮುಂಚೆನೇ ಹೇಳಿಬಿಟ್ರೆ ಸರ್ಪ್ರೈಸ್ ಅನ್ನೋ ಪದಕ್ಕೆ ಅರ್ಥ ಇರುತ್ತಾ? ನಾ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ನೀನು ಗೆಸ್ ಮಾಡಿರೋ ಜಾಗ ಅದೇನಾ ಅಲ್ವಾ ಅಂತ ಹೇಳಬೇಕು. ಓಕೆ? ನನ್ಗೇನು ಕಾಣ್ತಿಲ್ಲ ಅಭಿ. ಅಂತರ ಕಣ್ಣು ಮುಚ್ಚಿದ್ರೆ ನಿನಗಲ್ಲ ಯಾರಿಗೂ ಕಾಣಲ್ಲ. ನೋಡು, ನಾನು ಬಿದ್ದೋಗ್ಬಿಡ್ತೀನಿ. ನಾನು ನಿನ್ನ ಜೊತೆ ಇದ್ದಾಗ ನೀನನ್ನು ಬೆಳಕು ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೋವೇ ಬಂತಾ? ಈಗ ನಾನು ಆ ಸರ್ಪ್ರೈಸ್ನ ತೋರಿಸ್ತೀನಿ. ನೀನು ಅಂದ್ಕೊಂಡಿದ್ದ ಜಾಗ ಇದೇನಾ ಅಲ್ವಾ ಅಂತ ನೀನು ನನಗೆ ಹೇಳಬೇಕು. ಓಕೆ? 3, 2, 1. ಹೇಳು ಅಂತ ಐ ಆಮ್ ವೇಟಿಂಗ್. ನಾನು ಅನ್ಕೊಂಡಿದ್ದು ಇದೆ ಅಭಿ. ವಾವ್, ಹಾಗಾದ್ರೆ 100 ಮಾರ್ಕ್ಸ್. ಮಾರ್ಕ್ಸಾ? ಏನು? ಕಮ್ಮಾನ್ ಅಂತರ, ನೀನೇ ಹೇಳಿದ್ಯಲ್ಲ, ನೀನು ಅಂದ್ಕೊಂಡಿದ್ದು ನಾನು ತೋರಿಸೋದು ಎರಡೂ ಒಂದೇ ಆದರೆ ನಮ್ಮ ಪ್ರೀತಿಗೆ 100 ಮಾರ್ಕ್ಸ್ ಅಂತ. ಸೊ 100 ಮಾರ್ಕ್ಸ್ ಅಂತರ. ನಿನಗೆ ಈ ಜಾಗ ನೋಡಿದ್ರೆ ಏನು ನೆನಪಾಗ್ತದೆ? ಅಂದ್ರೆ ಹೇಳು, ಏನು ನೆನಪಾಗ್ತದೆ? ಅಭಿ, ಮನೆ ನೋಡಿದ ಖುಷಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐ ಆಮ್ ಸ್ಪೀಚ್ಲೆಸ್. ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ. ಒಳಗೆ ಹೋದರೆ ಇನ್ನೂ ಎಕ್ಸೈಟಿಂಗ್ ಆಗುತ್ತೆ. ಬಾ, ಕಮ್ ಕಮ್ ಬಾ. ಮನೆಯಿಂದ ಹೊರಗಡೆ ಇದ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲೇನೋ ತಪ್ಪು ನಡೀತಿದೆ ಅಂತ ನಂಗೆ ಅನಿಸ್ತಾ ಇದೆ. ಏನತ್ತೆ, ಇನ್ನೂ ದುರ್ಗಾಕ್ಕನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಅವ್ರು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಿಲ್ವಾ ನಿಮಗೆ? ಇಲ್ಲೇನೋ ತಪ್ಪು ನಡೀತಿದೆ ಅಂತ ಅನಿಸ್ತಿದೆ, ಆದರೆ ಏನು ಅಂತ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಹಾಗಿದ್ದಿದ್ರೆ ನನ್ನ ಅಜ್ಜಿ ವಿಶ್ವರೂಪ ಮಾತು ಯಾವತ್ತೂ ಅರ್ಥ ಆಗಬೇಕಿತ್ತು. ಹೋಗ್ಲಿ ಬಿಡಿ, ದುರ್ಗಾಕ್ಕ ಬರ್ತಾರೆ, ಅದೇನು ಬೇಕೋ ಮಾತಾಡ್ಕೊಳ್ಳಿ. ನನ್ಗೆ ಯಾಕೋ ದುರ್ಗಾ ಅವರು ವಾಪಸ್ ಬರೋ ಡೌಟ್ ಅನಿಸ್ತಾ ಇದೆ. ಅದೇ ಏನು ಹೇಳ್ತಿದ್ದೀರಾ? ದುರ್ಗಾ ಬೇಕು ಅಂತಾನೆ ಕಣ್ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ಅನಿಸ್ತಿದೆ ಲಕ್ಷ್ಮಿ. ಇಲ್ಲ ಅಂದ್ರೆ ಈ ಥರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಿಂದ ಯಾರು ಆಚೆ ಹೋಗ್ತಾರೆ ಹೇಳು? ಇದೆಲ್ಲ ಸಾಧ್ಯನಾ? ಅವ್ರೇನೋ ಪ್ಲಾನ್ ಮಾಡಿದ್ದಾರೆ, ಅದು ವರ್ಕೌಟ್ ಆಗಿರಲ್ಲ. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅನ್ನೋ ಭಯಕ್ಕೆ ಹೋಗಿದ್ದಾಳೆ. ನನಗೆ ಯಾಕೋ ಇದೇ ಥರ ಆಗಿದೆ ಅಂತ ಅನಿಸ್ತಿದೆ.
ಇಲ್ಲ ಅತ್ತೆ, ದುರ್ಗಾ ಅಕ್ಕ ಬದಲಾಗ್ತಿರೋದನ್ನ ನಾನೇ ನೋಡಿದ್ದೀನಿ. ಆ್ಯಂಡ್ ಅದು ಫೇಕ್ ಅಲ್ಲ, ಆ ಕಣ್ಣಲ್ಲಿ ಸತ್ಯ ಹೊಳಿತಿತ್ತು. ಅವ್ರು ನನ್ನ ಹತ್ರ ಬಂದು ಕೆನ್ನೆ ಸವರಿ ನನ್ನಿಂದ ತಪ್ಪಾಗಿದೆ, ಐ ಆಮ್ ಸಾರಿ ಅಂತ ಕೇಳ್ಬಿಟ್ಟು ಹೋದರು. ಅಷ್ಟೇ ಅಲ್ಲ, ಅಜ್ಜಿ ಹತ್ರ ಹೋಗಿ ಅವ್ರ ಮಡ್ಲಲ್ಲಿ ಮಲಗಿ ನನ್ನಿಂದ ದೊಡ್ಡ ತಪ್ಪಾಗಿದೆ, ಈ ತಪ್ಪಿಗೆ ಏನಾದರೂ ಪ್ರಾಯಶ್ಚಿತ್ತ ಇದೆಯಾ ಅಂತ ಕೇಳಿದ್ರು. ಹೇಳಿ ಅತ್ತೆ, ಇದನ್ನೆಲ್ಲ ಯಾರನ್ನು ಮೆಚ್ಚೋದಕ್ಕೋಸ್ಕರ ಮಾಡಿದ್ರು? ನಮ್ಮನ್ನು ಮೆಚ್ಚೋದಕ್ಕೆ ಮಾಡಿದ್ರಾ? ಖಂಡಿತ ಇಲ್ಲ. ಅವ್ರು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಇದನ್ನು ಮಾಡಿರೋದು. ಯಾರಾದರೂ ಒಬ್ರು ತಪ್ಪು ಮಾಡೋರು ಸಿಕ್ಕರೆ ಸಾಕು, ಅವ್ರ ಸುತ್ತಲೂ ನಡೆಯೋ ಎಲ್ಲ ತಪ್ಪುಗಳಿಗೂ ಅವರೇ ಕಾರಣ ಆಗಿರ್ತಾರೆ. ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿ ಅತ್ತೆ. ನನಗೆ ಗೊತ್ತಿರೋಷ್ಟನ್ನು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ಅಯ್ಯೋ, ನಂಗೆ ಮತ್ತೆ ಕನ್ಫ್ಯೂಷನ್ ಆಗ್ತಿದೆಯಲ್ಲ. ದುರ್ಗಾ ನಿಜನಾ, ಅಂತ್ರ ಅಕ್ಕ ನಿಜನಾ, ಒಂದು ಗೊತ್ತಾಗ್ತಿಲ್ಲ. ನನಗೆ ಅಂತರ ನೋಡಿದ್ರೆ ಭಯನೇ ಆಗುತ್ತೆ. ಅವಳಂತೂ ಒಂದೊಂದ್ಸತಿ ಒಂದೊಂದ್ ಥರ ವರ್ತಿಸ್ತಿರ್ತಾಳೆ. ಅವಳನ್ನ ನನ್ನ ಮಗನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬಂದ್ರ ಅಂತರ ಈ ಮನೆನ ಕಟ್ಟಬೇಕು ಅಂತ ಫೋರ್ಸ್ ಮಾಡಿದ್ಯಾರು ಹೇಳು? ಈಗ ಹೇಳು, ಈ ಮನೆ ಕಟ್ಟಬೇಕು ಅಂತ ಫೋರ್ಸ್ ಮಾಡಿದ್ಯಾರು? ಇನ್ಯಾರಭಿ, ನೀನೇ ತಾನೇ? ನಾನೇನಾದರೂ ತಗ್ಲಾಕೊಂಡ? ಈ ಮನೆ ಕಟ್ಟಬೇಕು ಅಂತ ಫೋರ್ಸ್ ಮಾಡಿದ್ದು ನಾನಲ್ಲ, ನೀನು. ನಂತರ ನಾವೊಂದು ಫಾರ್ಮ್ ಹೌಸ್ ಕಟ್ಟಬೇಕು, ನಮ್ಮಿಬ್ರು ರಿಟೈರ್ಡ್ ಲೈಫ್ನ ಇಬ್ಬರು ಅಲ್ಲೇ ಎಂಜಾಯ್ ಮಾಡಬೇಕು ಅಂತೆಲ್ಲ ಹಠ ಮಾಡಿ ಮನೆ ಕಟ್ಸೋಕ್ಕೆ ಶುರು ಮಾಡಿಸಿದ್ದೆ ನೀನು. ಯುನೋ, ಇನ್ಫ್ಯಾಕ್ಟ್ ನಾವು ಪೂಜೆ ಮಾಡಿದಾಗ, ಅದೇ ಗುದ್ಲಿ ಪೂಜೆ ಮಾಡಿದಾಗ ಇಟ್ಟಿದ್ದ ಕಲ್ಲು ಇನ್ನೂ ಹೊರಗಡೆ ಹಾಗೆ ಇದೆ. ಅಭಿ, ನಾನು ನಿನ್ನೊಳಗೆ ನೀನು ನನ್ನೊಳಗಾದ್ಮೇಲೆ ನಾನು ಹೇಳೋದು ನೀನು ಹೇಳೋದು ಬೇರೆ ಬೇರೆ ಆಗುತ್ತಾ? ಇಬ್ರು ಸೇರಿ ತಾನೇ ಪ್ಲಾನ್ ಮಾಡಿರ್ತೀವಿ, ಅದಕ್ಕೆ ಹಾಗೆ ಹೇಳಿದೆ. ಅಭಿ, ನಾನು ನನ್ನನ್ನು ನಿನ್ನೊಳಗೆ ನೋಡ್ತಿದ್ದೀನಿ, ಅದಕ್ಕೆ. ವಾವ್, ವಾಟ್ ಅ ಥಾಟ್! ನಿಜವಾಗ್ಲೂ ಖುಷಿ ಆಗ್ತದೆ. ಅಭಿ, ನನ್ಗೆ ಈ ಜಾಗಕ್ಕೆ ಬಂದು ತುಂಬಾ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಈ ಜಮೀನಿನ ಪ್ರತಿಯೊಂದು ಮೂಲೆನೂ ಪ್ರತಿಯೊಂದು ಜಾಗನೂ ನನ್ನ ಪ್ರೇಮ ಕಥೆಯನ್ನು ಹೇಳುತ್ತೆ. ಅಂತರ ಈ ಫಾರ್ಮ್ ಹೌಸ್ ಕಟ್ಬೇಕಾರೆ ಇದ್ರ ಸಲುವಾಗಿ ನಾನು ನೀನು ಎಷ್ಟು ಸತಿ ಬಂದು ಈ ಜಾಗದಲ್ಲಿ ಓಡಾಡಿದ್ದೀನಿ, ನೆನಪಿದ್ಯಾ? ಇದೊಂಥರ ನಮ್ಮ ಹೈಡೌಟ್ ಪ್ಲೇಸ್ ಆಗಿತ್ತು. ಈ ಜಮೀನು ಅಕ್ಕಪಕ್ಕದವರೆಲ್ಲ ನನ್ನನ್ನ ನೋಡಿ ಇದ್ರಿ ಇವ್ರ ಥರ ಇರಬೇಕು ಅಂತ ಖುಷಿ ಪಡ್ತಿದ್ದೆ. ಹೌದು ಅಭಿ, ನನ್ಗೆ ಈಗಲೂ ನೆನಪಿಸ್ಕೊಂಡ್ರೆ ಗೂಸ್ ಬಂಪ್ಸ್ ಬರುತ್ತೆ. ನಾವು ಈ ಜಮೀನು ತಗೊಳ್ಳೋದಕ್ಕೆ ಎಷ್ಟೆಲ್ಲ ಹುಡುಕಾಡಿದ್ವಿ ಅಲ್ವಾ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆಶ್ಚರ್ಯ ಅನ್ಸುತ್ತೆ. ಹುಡ್ಕದ ಅಂತ ಏನು ಹೇಳ್ತಿದ್ಯಾ ನೀನು? ಅಂತರ ಇದು ನಮ್ಮ ಹಿರಿಕರಿಂದ ಬಂದಿರೋ ಜಾಗ, ಅದಕ್ಕೆ ತಾನೇ ಬೇರೆ ಕಡೆ ಜಾಗಗಳಿದ್ರು ನಾವು ಇಲ್ಲೇ ಮನೆ ಕಟ್ಟಬೇಕು ಅಂತ ಹಠ ಮಾಡಿದ್ದು. ಅದೇ 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 ಅಭಿ, ನಮ್ಗಿದ್ದಿದ್ದು ಬೇರೆ ಬೇರೆ ಜಮೀನಲ್ಲಿ ಈ ಮನೆನ ಇಮ್ಯಾಜಿನ್ ಮಾಡಿಕೊಂಡು ಬೇರೆ ಯಾವ ಜಾಗನೂ ಅಡ್ಜಸ್ಟ್ ಆಗದಿದ್ದಾಗ ಈ ಜಮೀನಲ್ಲೇ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ವಲ್ಲ, ಆ ಪ್ರೋಸೆಸ್ನ ನೆನ್ಪು ಮಾಡ್ಕೊಳ್ತಿದ್ದೆ. ಮತ್ತೊಂದು ಲೈಫ್ ಸಿಕ್ತಂಗಾಯ್ತು. ಇನ್ನೇನು ಬಾಯ್ ಬಿಟ್ಟು ಮಾತಾಡಲ್ಲ ನಾನು. ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇದೆ. ಇಲ್ಲೇ ಇದ್ದರೆ ಈ ಮನೆ ಬಗ್ಗೆ ಪುಸ್ತಕನೇ ಬರೀ ಅಂತನೋ ಏನು ಕತೆನೋ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅಭಿ, ಯಾಕೋ ಸುಸ್ತಾಗ್ತಿದೆ, ಕಾರ್ ಹತ್ರ ಹೋಗೋಣವಾ? ಹಲೋ, ವಿಶ್ವ ಸ್ಪೀಕಿಂಗ್. ಹೂ ಆರ್ ಯು? ಹೆಲೋ, ನಾನು
ನಾನು ಸರ್ ನೀವಾ ಸರ್? ನಾನು ನಿಮ್ಮ ತುಂಬ ದೊಡ್ಡ ಫ್ಯಾನ್ ಸರ್. ಸರ್ ನಿಮ್ಮ ಫಸ್ಟ್ ಸಿನಿಮಾದಿಂದ ಇವತ್ತಿನವರೆಗೂ ಎಲ್ಲ ಸಿನಿಮಾನ ಎರಡು ಮೂರು ಸಲ ನೋಡಿದ್ದೀನಿ ಸರ್. ಸರ್ ಆದರೆ ನಿಮ್ಮ ವಾಯ್ಸ್ ಯಾಕೆ ಸರ್ ಒಂಥರ ಇದೆ? ನಾನು ಅಂದ್ರೆ ಉಪೇಂದ್ರ ಸಿನಿಮಾದಲ್ಲಿ ಬರೋ ನಾನು ಅಲ್ಲ. ನಾನು ಅಂದ್ರೆ ಇಟ್ಸ್ ಮೀ ಯಾರ್. ನಾನು ಅಂದರೆ ಇಟ್ಸ್ ಮೀ ಯಾರು ಗುರು ಇದು? ಹಲೋ ಇವ್ರೆ, ನೀವು ಯಾರಂತ ಗೊತ್ತಾಗ್ತಿಲ್ಲ, ನಿಮ್ಮ ಹೆಸರು ಹೇಳಿ. ನಾನು ನಿಮ್ಮ ಹಳೆ ಕಾಲೇಜ್ ಮೇಟ್. ಇವಾಗ ನೆನಪಾಯ್ತಾ? ಮೆಟ್ಟ, ಕಾಲೇಜ್ ಮೆಟ್ಟ. ಒಂದು ನಿಮಿಷ ಇರಿ, ಯೋಚನೆ ಮಾಡ್ತಿದ್ದೀನಿ. ಯಾಕೆ ವಿಶ್ವರೂಪ್ ಅಷ್ಟು ಬೇಗ ಮರ್ತೋದ್ರೆ ನನ್ನ? ನಿಮಗೆ ನನ್ನ ವಾಯ್ಸ್ ಕೇಳಬೇಕಂದಾಗಲೆಲ್ಲ ಕಾಯಿನ್ ಬಾಕ್ಸ್ಗೆ ₹1 ಕಾಯಿನ್ ಹಾಕಿ ನನಗೆ ಕಾಲ್ ಮಾಡ್ತಿರ್ಲಿಲ್ವಾ? ಮೇಡಮ್, ನೀವು ನನ್ನನ್ನು ಇನ್ಯಾರೋ ಅಂತ ತಪ್ಪು ತಿಳ್ಕೊಂಡು ಮಿಸ್ಸಾಗಿ ನನ್ನ ನಂಬರ್ಗೆ ಫೋನ್ ಮಾಡಿದ್ದೀರಾ ಅನಿಸುತ್ತೆ ಮೇಡಮ್. ಮೇಡಮ್, ನಾನವನಲ್ಲ. ಹಲೋ, ನೀವೇ ರೀ ಹೀರೋ ಅಂತಿದ್ದಾಳೆ. ಯಾವತ್ತು ಯಾರು ಹೀಗೆ ಅಂದಿರಲಿಲ್ಲ. ನೀವು ನನ್ನನ್ನು ನಾನು ಅಂತ ತಿಳ್ಕೊಂಡೇ ಫೋನ್ ಮಾಡಿದ್ದೀರಾ? ನಾನು ನೀವಂದ್ಕೊಂಡೇ ಕಾಲ್ ಮಾಡಿರೋದು. ಆದರೆ ನೀವು ನನ್ನ ಹೆಸರು ಕಂಡಿಡ್ಕೋಬೇಕು ಅಷ್ಟೇ. ಹಿಡಿಯೋಣ ಅದಕ್ಕೇನಂತೆ, ತಲೆ ಕೆಡ್ಕೋಬೇಡಿ. ಹೋ ಸರಿ, ನಿಮಗೆ ಮದುವೆ ಆಗಿದೆಯಾ? ಅಯ್ಯೋ ಇನ್ನೂ ಇಲ್ಲ ರೀ. ಮದುವೆ ಅಂದರೆ ಸುಲಭನಾ? ಹುಡುಗಿ ಹುಡುಕಬೇಕು, ಅವಳ ಜಾತಕ ನನ್ನ ಜಾತಕ ಹೊಂದಾಣಿಕೆ ಆಗಬೇಕು, ಅದೆಲ್ಲ ಆದಮೇಲೆ ತಾನೇ ಮದುವೆ. ಹೌದಾ? ಡಬ್ಬ ನನ್ನ ಮಗನೇ, ನಿನ್ನ ಲವ್ವರ್ ಅಂತ ನಾನಿಲ್ಲಿ ಸಾಯ್ತಿದ್ದೀನಿ, ಇನ್ಯಾವಳೋ ಕಾಲ್ ಮಾಡ್ತಾಳೆ ಅಂತ ಮದುವೆ ಆಗಿಲ್ಲ, ಹುಡುಗಿ ಸಿಕ್ಕಿಲ್ಲ ಅಂತಿದೆಯಲ್ಲ. ಛೇ, ನಿಮ್ಮ ಗಂಡು ಮಕ್ಕಳೇ ಇಷ್ಟು. ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಹಾಗಾದ್ರೆ ಟ್ರೈ ಮಾಡ್ಬೋದಾ? ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಹಲೋ 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 ಹಲೋ, ಯಾರ ಜೊತೆ ಮಾತಾಡ್ತಿದ್ದೆ? ಇವಳಿಗೆ ಮೊದಲೇ ಅನುಮಾನ, ಇನ್ಯಾರೋ ಹುಡುಗಿ ಕಾಲ್ ಮಾಡಿದ್ರು ಅಂತ ಗೊತ್ತಾದರೆ ನನ್ನ ಜೀವ ತೆಗೆದು ಮಾರ್ಕೆಟಲ್ಲಿ ಹರಾಜು ಹಾಕಿದ್ರೂ ಹಾಕ್ಬೋದು. ಕಸ್ಟಮರ್ ಕೇರ್ ಅವ್ರ ಜೊತೆ ಮಾತಾಡ್ತಿದ್ದೆ. ಅವ್ರು ಕ್ರೆಡಿಟ್ ಕಾರ್ಡ್ ಬೇಕಾ, ಲೋನ್ ಬೇಕಂತ ಕೇಳಿ ತಲೆ ತಿಂತಿದ್ರು. ನಾನು ಬೇಡ ಅಂತ ಹೋಗ್ತಿದ್ದೀನಿ ಅಷ್ಟೇ. ನನ್ನ ಮಗನೇ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಇವತ್ತು ಸರಿಯಾಗಿ ತಗ್ಲಾಕೊಂಡೆ. ಮಾಡ್ತೀನಿ ನಿನ್ಗೆ. ಅಲ್ಲ ಅಭಿ, ಕಾರ್ ಹತ್ರ ಹೋಗು. ನೋ, ನೀನು ಎಲ್ಲೂ ಹೋಗೋ ಹಾಗಿಲ್ಲ. ಯಾಕೆ ಹೀಗೆ ಹೇಳ್ತಿದ್ದಾನೆ? ನಾನೇನಾದರೂ ತಗ್ಲಾಕೊಂಡ? ಅಯ್ಯಯ್ಯೋ, ಒಂದು ಅರ್ಥನೇ ಆಗ್ತಿಲ್ವೇ. ಅದು ಆ್ಯಕ್ಚುಲಿ ಅಭಿ, ನಿನಗೇನು ಬೇಕು ಅಂತ ನನಗೆ ಗೊತ್ತಿದೆ. ಅದು ಕಾರಲ್ಲಿದೆ, ನಾ ಹೋಗಿ ತೊಗೊಂಬರ್ತೀನಿ. ನೀ ಇಲ್ಲೇ ಅಲ್ಲ, ಇಲ್ಲೇ ಇರು, ನಾ ಹೋಗಿ ತೊಗೊಂಬರ್ತೀನಿ. ನಾನು ನಿಂತಿರೋ ಜಾಗದಲ್ಲೇ ಅಂತರ ಇದ್ದಾಳೆ ಅಂತ ಗೊತ್ತಾದರೆ ನನ್ನನ್ನು ಇಲ್ಲೇ ಹೂತಾಕ್ಬಿಡ್ತಾನಷ್ಟೆ. ಅಂತರ ಹಾಂ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಏನಿಲ್ಲ ಅಭಿ. ದಟ್ಸ್ ಓಕೆ, ತಗೋ ನೀರು ಕೊಡಿ. ಅಯ್ಯೋ ಓಕೆನಾ? ಹಾಂ ಅಭಿ. ಗುಡ್. ಬಾ ಒಳಗೋಣ. ಬಾ ಬಾ ಬಾ. ಅಮ್ಮ, ಅಂತರ ಏನಾಯ್ತು? ಅದು ಆ್ಯಕ್ಚುಲಿ ಕಾಲ್ ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಹೆಜ್ಜೆ ಇಡ್ಬೇಕು ತಾನೆ? ಅವತ್ತಿಂದ ಇವತ್ತವರೆಗೂ ನೋಡಿಕೊಂಡೇ ಹುಷಾರಾಗಿ ಹೆಜ್ಜೆ ಇಡ್ತಿದ್ದೀನಿ ಅಭಿ. ಅದು ಹೇಗೆ ಇವತ್ತು ಯಾಮಾರಿ ನಿನ್ನ ಜೊತೆ ಸಿಕ್ಕಾಕೊಂಡೋ ಗೊತ್ತಾಗ್ತಾ ಇಲ್ಲ. ಮುಂದೆ ಏನಾಗುತ್ತೋ ಅದೂ ಗೊತ್ತಿಲ್ಲ. ನೋಡೋಣ, ಎಷ್ಟು ಸಾಧ್ಯನೋ ಅಷ್ಟು ಮೇಂಟೈನ್ ಮಾಡ್ತೀನಿ. ಅಭಿ, ಆ್ಯಕ್ಚುಲಿ ನಾನು ಈ ಮನೇನ ತುಂಬ ವರ್ಷ ಆದಮೇಲೆ ನೋಡ್ತಿದ್ದೀನಲ್ವಾ,
ಇದು ನಮ್ಮಿಬ್ರು ಪ್ರೀತಿ ಸಂಕೇತವಾಗಿ ಕಟ್ಟಿಸ್ತಿದ್ದಿದ್ದು ಮನೆ ಅಲ್ವಾ? ಆ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಡಬಿಟ್ಟೆ ಅಷ್ಟೆ. ಅಂತರ ಆ್ಯಕ್ಚುಲಿ ಈ ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ನೀನು ಕಾಣೆ ಆಗಿತ್ತು. ನೀನು ಹೋದ್ಮೇಲೆ ಇದ್ರ ಕನ್ಸ್ಟ್ರಕ್ಷನ್ನ ಸ್ಟಾಪ್ ಮಾಡಿದೆ. ಬಟ್ ಇವಾಗ ನೀ ಬಂದಿದ್ಯಲ್ಲ, ಮತ್ತೆ ಶುರು ಮಾಡಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಸತಿ ನೀನು ತೋರಿಸೋಣ ಅಂತ ಇಲ್ಲಿ ಕರ್ಕೊಂಬಂದೆ. ನಾವೀಗ ತುಳಸಿ ಇಡೋಣ ಅಂದ್ಕೊಂಡಿದ್ವಲ್ಲ, ಆ ಜಾಗಕ್ಕೆ ಹೋಗೋಣ. ಹಾಂ, ಅಲ್ಲಿ. ಹಾಂ ಹಾಂ, ಹೌದು ಹೌದು. ಮಾತ್ರ ಇಲ್ಲೇ ನೀನು ತುಳಸಿ ಕಟ್ಟೆ ಇಡೋಣ ಅಂತ ಹೇಳಿದ್ದೆ. ಇನ್ಫ್ಯಾಕ್ಟ್ ನಾನು ಮನೆ ಮಧ್ಯದಲ್ಲಿ ಯಾಕೆ ತುಳಸಿ ಕಟ್ಟೆ ಅಂತ ಕೇಳಿದಾಗ ನೀನು ಹೇಳಿದ್ದೆ, ಇಲ್ಲ ಮೇಲ್ಗಡೆಯಿಂದ ಸ್ಕೈಲೈಟ್ ಬರೋ ಥರ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ನೆನಪಿದೆಯಾ? ಹಾಂ, ನೆನಪಿದೆ. ಅದೇ ಹೇಳಿದ್ನಲ್ಲ ಅಭಿ, ಎಕ್ಸೈಟ್ಮೆಂಟಲ್ಲಿ ಸಡನ್ನಾಗಿ ಯಾವುದೋ ನೆನಪಾಗ್ತಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಾ ಮೇಲೆ ಹೋಗೋಣ. ಮಾತ್ರ ಈ ಫ್ಲೋರ್ಗೋಸ್ಕರ ಸೈಟ್ ಇಂಜಿನಿಯರ್ ಜೊತೆ ಎಷ್ಟು ಜಗಳ ಆಡಿದೆ ನೆನಪಿದೆಯಾ ನಿಮಗೆ? ಹಾಂ, ನಿನಗೆ ಗೊತ್ತಲ್ಲ, ಕೋಪ ಬಂದರೆ ನಾನು ಕಾಳಿ ಆಗ್ಬಿಡ್ತಿದ್ದೆ, ಅದಕ್ಕೆ ಜಗಳ ಮಾಡ್ತಿದ್ದೆ. ನೋ ನೋ ನೋ, ಆ್ಯಕ್ಚುಲಿ ಏನಂದರೆ ನೀನು ತುಂಬ ಕಡಿಮೆ ಮಾತಾಡ್ತಾ ಇದ್ದಿದ್ದು, ನಾನೇ ಯಾವಾಗಲೂ ವಟ 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 ಅಂತ ಮಾತಾಡ್ತಾ ಇದ್ದಿದ್ದು. ನಾನು ಬೇಸಿಕ್ಲಿ ಸೈಲೆಂಟ್, ಅದು ನಿಂಗೂ ಗೊತ್ತಲ್ಲ. ನೋ ನೋ ನೋ, ನನ್ನ ಪ್ರಕಾರ ನೀನು ಒಂದು 2-3 ಸತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದೆ. ಆ್ಯಂಡ್ ದಟ್ ವಾಸ್ ಫಾರ್ ಜೆನ್ಯೂನ್ ರೀಸನ್. ಅಫ್ಕೋರ್ಸ್ ಅಭಿ, ನಿನ್ನ ಹೆಂಡತಿಯಾಗಿ ಇಷ್ಟು ಇಲ್ಲ ಅಂದರೆ ಹೇಗೆ? ಅದು ಜೆನ್ಯೂನ್ ರೀಸನ್ ಆಗಿದ್ರೆ ಮಾತ್ರ ನಂಗೆ ಕೋಪ ಬರ್ತಿತ್ತು. ಅದಕ್ಕೆ ಅಲ್ವಾ ಸೈಟ್ ಇಂಜಿನಿಯರ್ ಹತ್ರ ಈ ಜಾಗದಲ್ಲಿ ನಿಂತು ಜಗಳ ಮಾಡಿದ್ದು ನಾನು. ನೋ, ಈ ಜಾಗದಲ್ಲಿ ನಿಂತು ಜಗಳ ಮಾಡಿದ್ದು ನಾನು. ನೆನಪಿಲ್ವಾ ನಿನಗೆ? ಹಾಂ, ಇದೇ ಜಾಗದಲ್ಲಿ ಕೋಟ್ಯಾಟ್ ಸ್ಟೈಲಲ್ಲಿ ಮನೆ ಬೇಕು, ನೆಲ ಎಲ್ಲ ರೆಡ್ ಆಕ್ಸೈಡ್ ಬೇಕು ಅಂತ ಸೈಟ್ ಇಂಜಿನಿಯರ್ ಜೊತೆ ಜಗಳ ಆಡಿದ್ದು. ನೀನು ಮಾಡಿದರೆ ಮತ್ತ್ಯಾಕೋ ನನ್ನ ಮೇಲೆ ಹೇಳ್ತೀಯಾ? ಅದನ್ನೇ ನಿಜ ಅಂದ್ಕೊಂಡು ಏನೇನೋ ಮಾತಾಡ್ಬಿಟ್ನಲ್ಲ. ಇಲ್ಲ, ಇವ್ನು ನನ್ನನ್ನು ಇಲ್ಲಿಗೆ ಸಿಕ್ಕಾಕ್ಸೋಕೆ ಕರ್ಕೊಂಡು ಬಂದಿದ್ದಾನೋ ಏನೋ. ಅಂದರೆ ಯಾಕೆ ನೆನಪಾಗ್ತಾ ಇಲ್ವಾ? ಎಲ್ಲದಕ್ಕೂ ಹ್ಞೂ ಅಂತಿದ್ಯಾ? ಇಲ್ಲ ಅಭಿ, ಅದು ಆ್ಯಕ್ಚುಲಿ ನಿಜ ಹೇಳೋ ಅಂತರ. ಅಭಿ, ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಮತ್ತು ಯಾಕೆ ಆಗ್ಲೇನೋ ಒಂಥರ ಇದೆಯಾ, ಸೈಲೆಂಟಾಗಿದೆಯಾ? ಅಂದರೆ ನೆನಪಿಲ್ಲ ಅಂತ್ಯಾ, ಏನೇನೋ ತಪ್ಪಾಗಿ ಹೇಳ್ತಿದ್ಯಾ? ಯಾಕಂದ್ರೆ ನಿನಗೆ ಬಿಲ್ಡಿಂಗು, ಈ ಪ್ಲ್ಯಾನು ಯಾವುದೋ ನೆನಪಿಲ್ವ ನಿನಗೆ? ಇಲ್ಲಿರೋ ಪ್ರತಿಯೊಂದು ಜಾಗನೂ ಒಂದೊಂದು ಕತೆ ಹೇಳ್ತಾ ಇಲ್ವಾ? ನಿನಗೇನೋ ಫೀಲ್ ಆಗ್ತಾ ಇಲ್ವಾ? ಅಭಿ, ಅದು ಹೇಳಿದ್ನಲ್ಲ, ಎಕ್ಸೈಟ್ಮೆಂಟಲ್ಲಿ ನನಗೆ ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅನ್ನಿಸ್ತದೆ ಅಂತರ. ನಿನಗೆ ನಿಜವಾಗ್ಲೂ ನೆನಪಾಗಿದೆ ತಾನೆ? ಹಾಂ, ಹೌದು. ಆರ್ ಯು ಶೋರ್? ಯಾ, ಶೋರ್ ಅಭಿ. ಮತ್ತು ಯಾಕೆ ನಿನಗೇನು ನೆನಪಾಗ್ತಾ ಇಲ್ಲ? ಏನೋ ನಾನು ಇಲ್ಲಿ ಕರ್ಕೊಂಬಂದಾಗ ನೀನು ತುಂಬ ಎಕ್ಸೈಟ್ ಆಗಿರ್ತೀಯ ಅಂದ್ಕೊಂಡೆ, ಬಟ್ ನೀನು ಆ ಥರ ರಿಯಾಕ್ಟೇ ಮಾಡ್ತಾ ಇಲ್ಲ. ಲುಕ್ ಅಂತರ, ನಿನಗೇನಾರ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ನನ್ನ ಹತ್ರ ಹೇಳು. ಬೇಸಿಕಲಿ ನಾನು ನೀನು ಚೆನ್ನಾಗಿರಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿನ್ಗೇನು ಮಾಡ್ಬೇಕು ಹೇಳು. ಇಲ್ಲಿ ಬೇಡವಾ, ಫಾರಿನ್ಗೆ ಹೋಗೋಣ, ದೊಡ್ಡ ದೊಡ್ಡ ಸರ್ಜನ್ಗೆ ತೋರಿಸ್ತೀನಿ. ಒಟ್ಟಿನಲ್ಲಿ ನಿನ್ನ ನೆನಪು ವಾಪಸ್ ಬರಬೇಕಷ್ಟೆ. ಅದು ಆ್ಯಕ್ಚುಲಿ ಅಭಿ, ಡ್ರಾಯಿಂಗಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅದು ಅಲ್ಲದೆ ತುಂಬ ವರ್ಷ ಆದಮೇಲೆ ಇಲ್ಲಿಗೆ ಬಂದ್ವಿ ಅಲ್ವಾ, ಅದಕ್ಕೆ ಹೀಗಾಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಒಂದು ನಿಮಿಷ ಬಂದೆ. ಪ್ರತಿ ಕ್ಷಣ ಜೀವ ಬಂದು ಬಂದು ಹೋಗ್ತಾ ಇದೆ. ನಾನು ಬದುಕಬೇಕು ಅಂದರೆ ಮೊದಲು ಅವ್ರಿಗೆ ಫೋನ್ ಮಾಡಲೇಬೇಕು. ಹಲೋ ಅಭಿ, ನನ್ನನ್ನು ಅಂತರ ಹೂತಾಕಿರೋ ಪಾಳ್ ಮನೆಗೆ ಕರ್ಕೊಂಬಂದಿದ್ದಾನೆ. ಅವ್ನು
ಯಾಕೆ ಏನು ಅಂತಲೂ ಹೇಳಿಲ್ಲ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಪ್ರಾಣ ತೆಗಿತಾ ಇದ್ದಾನೆ. ಸ್ವಲ್ಪ ಯಾಮಾರಿದ್ರು ನಾನು ಸಿಕ್ಕಾಕೋಬೋದು. ನನಗೆ ತುಂಬ ಭಯ ಆಗ್ತಿದೆ. ಹೆದರ್ಕೊಂಡಷ್ಟು ಸಮಸ್ಯೆ ಜಾಸ್ತಿ. ಜನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡು. ಅವನು ಯಾವುದಕ್ಕೂ ಬಗ್ಗಲ್ಲ. ಪ್ರೀತಿಗೆ ಎಮೋಷನಲ್ ಅಟ್ಯಾಚ್ಮೆಂಟಿಗೆ ಅಷ್ಟೇ ಬಗ್ತಾನೆ. ನಾನು ನಿನಗೆ ಅವತ್ತೇ ಹೇಳಿದ್ದೀನಿ, ನಿನ್ನ ರೂಪನೇ ನಿನಗೆ ಅಸ್ತ್ರ, ಅದೇ ನಿನ್ನ ಪಾಲಿಗೆ ವರ. ಎಂಥ ಕಷ್ಟದ ಸಂದರ್ಭ ಬಂದರೂ ಆ ರೂಪ ಇಟ್ಕೊಂಡೇ ನೀನು ಆಟ ಆಡಬೇಕು. ಕರಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪದೇ ಪದೇ ಇಷ್ಟು ಚಿಕ್ಕ ವಿಷಯಕ್ಕೆ ನನಗೆ ಫೋನ್ ಮಾಡಬೇಡ. ನೀವು ನೋಡಿದ್ರೆ ಸಣ್ಣ ವಿಷಯ ಅಂತಿದ್ದೀರಾ, ಆದರೆ ಇಲ್ಲ ಅಭಿ ನೋಡಿದ್ರೆ ಅದ್ಯಾಕೆ ಹೀಗೆ ಇದ್ಯಾಕೆ ಹೀಗೆ, ಅಲ್ಲೇ ನಿತ್ತು ಇಲ್ಲೇ ನಿತ್ತು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಪ್ರಾಣ ತಿಂತಿದ್ದಾನೆ. ನಾನು ಏನಂತ ಉತ್ತರ ಕೊಡಲಿ? ಆ ಲೀಲಾ ಅವತ್ತು ಅಂತರ ಡೈರಿ ಕೊಡಕ್ಕೆ ಬಂದಿದ್ಲು. ಅದನ್ನು ಓದಿದ್ದಿದ್ರೆ ಅಟ್ಲೀಸ್ಟ್ ಏನಾದರೂ ಗೊತ್ತಾಗ್ತಿತ್ತು.